ಭದ್ರಾವತಿ ಸರ್, ಒಬ್ಬರು ನಿರ್ಮಾಪಕರು, ಬಟ್ ಹೆಂಗೆ ನೋಡ್ತಿದ್ದೀರಾ ಸರ್ ಈ ಪ್ರಕರಣವನ್ನು ತಾವು? ಒಬ್ಬ ಸ್ಟಾರ್ ನಟ ಅನ್ನೋದನ್ನ ಪಕ್ಕಕ್ಕೆ ಇಟ್ಬಿಡೋಣ, ಒಬ್ಬ ಸಾಮಾನ್ಯ ವ್ಯಕ್ತಿಯ ಕೊಲೆ ನಡೆದು ಹೋಗಿದೆ, ಅದರಲ್ಲಿ ಒಬ್ಬ ಸ್ಟಾರ್ ನಟನ ಪಾತ್ರ ಇದೆ, ಕಣ್ಮುಂದೆ ಸಾಕ್ಷಿಗಳಿದೆ, ಹೆಂಗೆ ನೋಡ್ತಿದ್ದೀರಿ ತಾವು ಇದನ್ನ? ಸ್ಟಾರ್ ನಟ ಆಗಿದ್ದಕ್ಕೆ ಇಷ್ಟು ದೊಡ್ಡದಾಗಿದೆ. ಸ್ಟಾರ್ ನಟ ಅಲ್ದಲ್ಲ ಇದ್ರೆ ಈ ತರ ಕೊಲೆಗಳು ಸಹಜವಾಗಿ ನಡೀತಾ ಇರ್ತಾರೆ. ಇವರು ದೊಡ್ಡವರಿದ್ದಾರೆ, ಈಸಿಯಾಗಿ ಬೇಲು ಸಿಗ್ತಾ ಇರಲಿಲ್ಲ ಬಿಡಿ, ಜನಸಾಮಾನ್ಯರು ಮಾಡಿ ಯಾರಿಗೂ ಸಿಗಲ್ಲ, ಸಹಜವಾಗಿ ಸಿಗಲ್ಲ. ಬಟ್ ಆದ್ರೆ ಇಲ್ಲಿ ಈ ಸರ್ ಹೇಳಿದ್ರು, ಈಗ 3 ಪಾಯಿಂಟ್ ಮೇಜರ್ ಆಗಿ ಹೇಳಿದ್ದಾರೆ. ಈಗ ಸಾಕ್ಷಿಗಳು ಬೇಕು, ಮತ್ತೆ ಅವ್ರೇನೋ ಊರ್ ಬಿಟ್ಟು ಹೋಗ್ತಾರೆ, ಇನ್ನೊಂದು ಸಮಥಿಂಗ್ ಏನಾದ್ರು ಇದ್ರೆ ಬೇಲ್ ರಿಜೆಕ್ಟ್ ಮಾಡ್ತಾರೆ. ಅದು ಪ್ರಾಕ್ಟಿಕಲಿ ಕೂಡ ದರ್ಶನ್ ಸರ್ ಅನ್ನೋ ಒಂದು ವಿಚಾರ ಇದ್ದಾಗ ಅವ್ರಿಗೆ ಆದಂತ ದೊಡ್ಡ ಫ್ಯಾನ್ ಬಳಗ ಇದೆ. ಇನ್ನೊಂದು ಮೆಸೇಜ್ ಹೋಗ್ತಾ ಇರುತ್ತೆ. ಮೊನ್ನೆನೂ ಯಾರೋ ಇಲ್ಲಿ ನೆಲಮಂಗಲದ ಇನ್ನೊಂದೇನೋ ಇಶ್ಯೂ ಆಯ್ತು. ಈಗ ಅವ್ರು ಮಾಡೋ ಒಳ್ಳೆ ಕೆಲಸಗಳು ಯಾರನ್ನು ತಗೋಬೇಕಲ್ಲ. ಯೂತ್ಸು ನೀವು ಈಗ ಒಳ್ಳೆ ಸಿನಿಮಾಗಳು ಬಂದಾಗ ಅದನ್ನ ನೀವು ಮಾದರಿಯಾಗಿ ತಗೊಂಡಾಗ ನೀವು ಈ ತರ ಮಾಡಿದ್ದನ್ನ ನೀವು ಯಾವ ತರ ತಗೋತೀರಿ? ಈಗ ನೀವು ಮೊನ್ನೆ ದೊಡ್ಡ ರಾಜಕಾರಣಿ ಅವ್ರ ಮಗಂದು ಬೇಲ್ ರಿಜೆಕ್ಟ್ ಮಾಡಿದ್ದಾರೆ. ಇನ್ನೂ ದೊಡ್ಡ ನೀವು ಎಕ್ಸಾಂಪಲ್ ಕೊಟ್ಕೊಂಡು ಹೇಳಿದ್ರಿ ನೀವು. ಆದರೆ ಅವರು ಈ ವಿಚಾರದಲ್ಲಿ ಆಗಿದೆ ಅನ್ನೋ ಕಾರಣಕ್ಕೆ ತುಂಬಾ ದೊಡ್ಡ ಮಟ್ಟದ ಸುದ್ದಿ ಆಗ್ತಿದೆ. ಮಾಧ್ಯಮಗಳು ಅವರಿಂದ ಬಿದ್ದಿದ್ದಾರೆ. ಆದ್ರೆ ಯಾರೇ ಮಾಡಿದ್ರು ತಪ್ಪು ಅಂತ ಎಲ್ಲರೂ ಒಪ್ಕೊಂತಾರೆ, ಅದು ಸಹಜವಾಗಿದೆ. ಅದು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕಂತೂ 100% ಇವತ್ತು ಏನಾಗುತ್ತೆ, 10:30ಗೆ ಏನ್ ಕಾಯ್ತಾ ಇದ್ದಾರೆ ಜನ, ಸಾರ್ವಜನಿಕರು, ಅವ್ರಿಗೊಂದು ಸಂದೇಶ. ಲಾ, ಕಾನೂನು, ಈ ದೇಶದ ಪ್ರಜಾಪ್ರಭುತ್ವ, ಈ ಕಾನೂನಿನ ವ್ಯವಸ್ಥೆ ಏನಿದೆ ಅನ್ನೋದನ್ನ ಮತ್ತೊಂದ್ಸರಿ ಪ್ರೂವ್ ಆಗುತ್ತೆ, ಅಗೇನ್ ಪ್ರೂವ್ ಆಗುತ್ತೆ. ಅವ್ರು ಸ್ಯಾಂಡಲ್ವುಡ್ ಅಲ್ಲಿ ಸ್ಟಾರ್ ಆಗಿರೋದಕ್ಕೆ, ಸೌತ್ ಇಂಡಿಯಾ ಸ್ಟಾರ್ ಆಗಿರೋದಕ್ಕೆ ಈ ಮಟ್ಟಕ್ಕೆ ಕೈಪಿದೆ. ಹೌದು, ಎಕ್ಸಾಕ್ಟ್ಲಿ. ನನಗೆ ಅನ್ಸಂಗೆ ಸ್ಟಾರು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ಆವರಣದೊಳಗೆ ಯಾವ ಸ್ಟಾರು ಇಲ್ಲ, ಆರೋಪಿ. ಅವ್ರು ಅದೇ ತರ ನಡ್ಕೋತಿದ್ದಾರೆ. ನಾನು ಹೇಳ್ತಿರೋದು, ನ್ಯಾಯಾಲಯ ವ್ಯಕ್ತಿ ಮಾಡಿರ್ತಕ್ಕಂಥ ಕೃತ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡಿ ಚಿಂತನೆ ಮಾಡುತ್ತೆ. ಸ್ಟಾರ್ ಇರುವಂತ ನೋಡಲ್ಲ. ಅದನ್ನ ಹೇಳ್ತಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಆದ್ರೂ ಅಷ್ಟೇ, ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇ. ಮಗನ ವಿಷಯ ಬಹಳ ಮುಖ್ಯವಾಗಿ ನೋಡ್ಬೇಕಾಗಿರೋದು ಅಷ್ಟೇ, ನೆಲದ ಕಾನೂನು ಅಷ್ಟೇ. ನೆಲದ ಕಾನೂನು ಮುಂದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರಲಿ, ಕೆಳಗಡೆ ಕನಿಷ್ಠ ಮನುಷ್ಯ ಇರಲಿ, ಆ ಕನಿಷ್ಠ ಮನುಷ್ಯ ಅಂತ ನಾನು ಹೇಳಕ್ ಸಾರಿ, ಯಾರೇ ಸಾಮಾನ್ಯನಿರಲಿ ಭೇದ ಭಾವ ಇಲ್ಲ, ಎಲ್ಲರೂ ಸಮಾನರು. ಕಾನೂನೇ ಮೇಲೆ, ಎಲ್ಲದಕ್ಕಿಂತ ಮೇಲೆ ಕಾನೂನು. ಅದಿಲ್ಲದೆ ಇದ್ರೆ ಡೆಮೋಕ್ರಸಿನೇ ಇಲ್ಲ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಇತ್ತೀಚೆಗೆ ಪ್ರೂವ್ ಆಗಿದ್ದು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಅದನ್ನ ಕೋರ್ಟ್ನ ಆದೇಶದಲ್ಲಿ ನಾವು ಗಮನಿಸಿದ್ವಿ. ಅರವಿಂದ್ ಸರ್, ನಂಗೆ ಬಹಳ ಆಶ್ಚರ್ಯ ಅನಿಸಿದ್ದೇನು ಗೊತ್ತಾ, ಇವರಿಗೆ ಬೇಲ್ ಕೊಡುವಾಗ ಸಿ.ವಿ. ನಾಗೇಶ್ವರ್ ವಾದ ನನಗೆ ಇನ್ನೂ ಕೂಡ ಕಿವಿಯಲ್ಲಿ ಹಂಗೆ ಕೇಳಿಸ್ತಾ ಇದೆ. ಈ ಕ್ಷಣಕ್ಕೆ ಅವ್ರಿಗೆ ಆಪರೇಷನ್ ಆಗ್ಬಿಡ್ಬೇಕು, ಇಲ್ಲ ಕಾಲಿಗೆ ಲಕ್ವಾ ಹೊಡೆದು ಬಿಡುತ್ತೆ, ಇಮಿಡಿಯೇಟ್ ಆಗಿ ಬೇಲ್ ಸಿಗಬೇಕು ಅನ್ನೋ ರೀತಿಯಲ್ಲಿ ವಾದ ಮಾಡಿದ್ರು. ಬಟ್ ಆಚೆ ಬಂದ ಮೇಲೆ ಸರ್, ರಿಲೀಸ್ ಆಗಿ ಆಚೆ ಬಂತು, ರೆಗ್ಯುಲರ್ ಜಾಮೀನ್ ಸಿಕ್ಕ ಮೇಲೆ ಅವರು ಹಾವ ಭಾವ ಓಡಾಡ್ತಾ ಇರೋದು ನೋಡಿದ್ರೆ ಯಾವ ಇಶ್ಯೂಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಸುಳ್ಳು ಹೇಳಿದ್ರ ಕೋರ್ಟ್ಗೆ? ಈ ಪ್ರಶ್ನೆ ಬರುತ್ತೆ. ಈಗ ಹೈಕೋರ್ಟ್ ನೀಡಿರ್ತಕ್ಕಂಥ ರೆಗ್ಯುಲರ್ ಬೇಲ್ ನೀಡಿರ್ತಕ್ಕಂಥ ಅಂಶಗಳು ಒಂದು, ಎರಡನೇದು ಯಾವ ಕಂಡೀಷನ್ ಹಾಕಿದ್ದಾರೆ, ಮೂರನೇದು ಆ ಕಂಡೀಷನ್ ತಕ್ಕ ಇವ್ರು ಇದಾರ ಅಂತಕ್ಕಂಥದ್ದು ಕೂಡ ಸುಪ್ರೀಂ ಕೋರ್ಟ್ ಪರಿಗಣನೆ ತಗೊಳತ್ತಲ್ವಾ? ಹೌದು, ಈಗ ಇದು ಮ್ಯಾಟರ್ ಆಗುತ್ತಂತೀರ? ಡೆಫಿನೆಟ್ಲಿ. ಯಾಕೆಂದ್ರೆ ಈಗ ಅಪೋನೆಂಟ್ ಸರ್ಕಾರಕ್ಕೆ ಪರ ಇರ್ತದ ವಕೀಲರು, ಸ್ವಾಮಿ ಇವರು ಶೂಟಿಂಗ್ ಹೋಗಿದ್ದಾರೆ, ಅಲ್ಲೆಲ್ಲ ಹೋಗಿದ್ದಾರೆ, ಅಲ್ಲೆಲ್ಲ ಚೆನ್ನಾಗೇ ಇದ್ದಾರೆ, ಫೈಟಿಂಗ್ ಎಲ್ಲ ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ, ಡೈಲಾಗ್ ಹೊಡಿದ್ದಾರೆ, ಆ ಥರ ಚಿತ್ರಗಳನ್ನ ಕೊಡಿ ಇಲ್ಲಿ ಅಂತ ಕೇಳಿ ಕೊಟ್ಟಿರಬಹುದಾದ ಸಾಧ್ಯತೆಗಳು ಇರಬಹುದಲ್ಲ ಸುಪ್ರೀಂ ಕೋರ್ಟಿಗೆ. ಕೊಟ್ಟಿದ್ಮೇಲೆ ಅದನ್ನು ಪರಿಗಣನೆ ತಗೊಳುತ್ತಲ್ಲ. ಇಲ್ಲೇನು ಹೇಳಿದ್ರಿ ಹೈಕೋರ್ಟ್ ಅಲ್ಲಿ? ಯಾವ ಕಾರಣಕ್ಕಾಗಿ ಬೇಲ್ ತಗೊಂಡ್ರಿ ನೀವು? ಮಧ್ಯಂತರ ಜಾಮೀನು ತಗೊಂಡ್ರಿ, ರೆಗ್ಯುಲರ್ ಬೇಲ್ ತಗೊಂಡ್ರಿ, ಎಲ್ಲ ಆಯ್ತು. ಆಪರೇಷನ್ ಆಗಿದ್ಯಾ? ಅದ್ರ ಬಗ್ಗೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದೀರಾ? ಅಥವಾ ಏನಾಗಿದೆ, ಅಥವಾ ಹೆಂಗ್ ಗುಣ ಆಗ್ಬಿಡ್ತು, ಏನಾದ್ರು ಮ್ಯಾಜಿಕ್ ಆಯ್ತಾ, ಏನಾದ್ರು ಮೆಡಿಸಿನ್ ಬೇರೆ ಮಾಡಿದ್ರಾ, ಆಪರೇಷನ್ ಇಲ್ಲದೆ ಏನಾದ್ರು ಮೆಡಿಸಿನ್ ಕೊಟ್ಟಿದಾರಾ? ಕೊಡ್ಬೇಕಾಗಿತ್ತಲ್ಲ. ಕೊಟ್ಟಿರಬಹುದೋ ಏನೋ ಗೊತ್ತಿಲ್ಲ. ಆದ್ರೆ ಅಷ್ಟು ಬೇಗ ಕ್ಯೂರ್ ಆಗ್ತಕ್ಕಂಥದ್ದು ಏನು ಅಂದ್ರೆ, ನಾನು ವ್ಯಕ್ತಿ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ,